ಎಲ್ಲ ಅಭಿಮಾನಿಗಳಿಗೂ ತುಂಬ 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 ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇವತ್ತು ನಾನು ಇಷ್ಟು ಸಿನಿಮಾ ಮಾಡಿದ್ರು ಒಂದೇ ಹೆಸರಲ್ಲೇ ಕರೆಯೋದು, ಒಲವೆ ಮಂದಾರ ಶ್ರೀಕಿ. ಆ ಒಲವೆ ಮಂದಾರ ಅನ್ನೋದೊಂದು ಸ್ಟ್ಯಾಂಪ್ ಆಗಿ ಹೊಡೆದ್ಬಿಟ್ಟಿದ್ರೆ ಇವರೆಲ್ಲ ಎಲ್ಲೋದ್ರು ಅನ್ನೋ ಥರ ಏನೋ ಮಾಡಿದರು. ಅದರಲ್ಲಿ ನಂದು ಇತ್ತು, ಕೋಮಲ್ ಸರ್, ನಾನು ಮತ್ತು ತರುಣ್ ಚಂದ್ರ. ಹೌದು. ಸೊ ನಾವು 3 ಜನ ಮಾಡಿದ್ದು. ಈ ಸಿನಿಮಾಲಿ ಮಾಡಿದವ್ರು 3 ಜನ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಆರ್ಟಿಕಲ್ ಮಾಡಿದ್ರು. ನನಗೆ ಅನ್ನಿಸ್ತು, ಹೌದಲ್ಲ, ನಾನೇನೋ ಓಕೆ ನಾನು ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಈ ಕಡೆ ಬಂದೆ. ತರುಣನಾಗೆ ಏನಾಯಿತು, ಕೋಮಲ್ ಸರ್ ಅದಾದ್ಮೇಲಿಂದ ಯಾವುದು ಒಳ್ಳೆ ಕ್ಲಿಕ್ ಆಗಿಲ್ಲ, ಯಾವುದು ಹಿಟ್ಟಾಗಿಲ್ಲ. ಎಲ್ಲ ಒಂದು ಕಡೆ ಅದೇನಾ ಒಂದು ಎಂಡ್ ಈ 3 ಜನಕ್ಕೆ ಅನ್ನೋ ಹತ್ರ ಫೀಲ್ ಆಗ್ಬಿಡ್ತು ನನಗೆ. ಆ ಆರ್ಟಿಕಲ್ ನೋಡಿದ್ಮೇಲೆ, ಆ ಎಪಿಸೋಡ್ ನೋಡಿದ್ಮೇಲೆ ಗೋವಾ ಇಸ್ ದ ಎಂಡ್ ಅನ್ಸುತ್ತೆ. ಅದಾದ್ಮೇಲೆ ನಾನು 2 ಸಿನಿಮಾ ಮಾಡಿದ್ದೀನಿ, ಬರ್ಗೂರು ರಾಮಚಂದ್ರ ಪ್ರಸಾದ್ದು. ಒಟ್ಟು 5 ಫಿಲ್ಮ್ಸ್ ಶ್ರೀಕಿ ಸರ್? 9. ನೂರೊಂದು ನೆನಪು. ಅಪ್ಪ ಬಂದರು ಲಾಸ್ಟಲ್ಲಿ, ನೋಡಿದ್ರು, ಎಲ್ಲ ನೋಡ್ಬಿಟ್ಟು ಕ್ಲೈಮ್ಯಾಕ್ಸ್ ನೋಡಿ ಆ BGM ನೋಡ್ಬಿಟ್ಟು ಟೆನ್ಷನ್ ಆಗ್ಬಿಟ್ಟು ಬಂದ್ಬಿಟ್ರು ಬೆಂಗಳೂರಿಗೆ. ಏನೂ ಮಾತಾಡಿಲ್ಲ. ಬೆಂಗಳೂರು ಬಂದಮೇಲೆ ಫೋನ್ ಮಾಡಿದ್ರು, ದೇವ ಸರ್ ನಾನೇನೋ ಅಂದ್ಕೊಂಡೆ ನೀವು ಏನೋ ಮಾಡ್ತೀರಾ ಅಂತ ಹೇಳ್ಬಿಟ್ಟು, ಏನು ಸರ್ ಹಿಂಗೆ ಮಾಡಿಬಿಟ್ಟಿದ್ದೀರಾ ಅಂತ. ಮತ್ತೆ ರೀವರ್ಕ್ ಪುನಃ ಎಲ್ಲ BGMಸು ಕಮರ್ಷಿಯಲ್ ಇರಬೇಕು, ಫೀಲ್ ಆಗಬೇಕು ಆಡಿಯನ್ಸ್ಗೆ, ಚೇಂಜ್ ಮಾಡಿ ಅಂತೇಳಿ ಮತ್ತೆ ರೀವರ್ಕ್. ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ಸ್ ಎಲ್ಲ ಬಿಡಿ, ಅದೆಲ್ಲ ಏನೋ ಆಯಿತು. ಬಟ್ ಮತ್ತೆ ರೀವರ್ಕ್ ಮಾಡಿ, ಮತ್ತೆ ಎಲ್ಲ ರೀವರ್ಕ್ ಎಲ್ಲ ಬೇರೆ ಔಟ್ಪುಟ್ ಕೊಟ್ಟೆ. ಅದಕ್ಕೆ ಫೈನಲಿ ಒಲವೆ ಮಂದಾರ ಆಗಿದ್ದು. ಸೊ ನಿಮ್ಮನ್ನು ನೀವು ಶ್ರೀಕಿ ಸರ್ ಅಂದರೆ ಇದೆಲ್ಲ ಪಾರ್ಟ್ಸ್ ಆ್ಯಂಡ್ ಬಿಟ್ಸ್ ಆ್ಯಂಡ್ ಪೀಸಸ್ ಎಲ್ಲ ನೋಡ್ಕೊಂಡಿದ್ದೆ, ಡಬ್ಬಿಂಗಲ್ಲಿ, ರೆಕಾರ್ಡಿಂಗಲ್ಲಿ, ಬೇರೆ ಕಡೆ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ಕ್ಲಿಪ್ಸ್ ತೋರಿಸೋದು. ಬಟ್ ಒಂದು ಫುಲ್ ಫ್ಲೋನಲ್ಲಿ ಒಂದು ಸಿನಿಮಾ ನೋಡಿದಾಗ ನಿಮ್ಮ ತಂದೆಯವ್ರಿಗಾಗಲಿ ನಿಮಗಾಗಲಿ, ನಿಮಗೆ ಒಬ್ಬ ಕಲಾವಿದ ಶ್ರೀಕಿ ಇನ್ನು ಪರದೆ ಮೇಲೆ ನೋಡಿ ಏನು ಅನ್ನಿಸ್ತು? ಎಲ್ಲಿ ನೋಡಿತು ಫಸ್ಟ್ ಕಾಪಿನ? ನಮ್ಮ ಕಂಠೀರವ ಸ್ಟುಡಿಯೋ ಪ್ರಸಾದ್ ಲ್ಯಾಬಲ್ಲಿ ಫೈನಲ್ ಮಿಕ್ಸಿಂಗ್ ಎಲ್ಲ ಆದಮೇಲೆ ಅಲ್ಲಿ ಕೂತ್ಕೊಂಡು ಒಂದು ಸತಿ ನೋಡಿದ್ವಿ. ನನಗೆ ಎಲ್ಲೋ ಒಂಥರ ನಾನು ಮಾಡಿದ ಸಿನಿಮಾ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ಮರ್ತ್ಬಿಟ್ಟು ನೆಕ್ಸ್ಟ್ ಏನಾಗುತ್ತಪ್ಪ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಆಡಿಯನ್ಸ್ ಆಗ್ಬಿಟ್ಟಿದ್ದೀನಿ ನಾನು. ಏನಾಗುತ್ತೆ ಅಂತ ಗೊತ್ತು ನನಗೆ, ಇದೇ ಆಗುತ್ತೆ ಅಂತ. ಆದರೂ ಆ ಸೀನ್ಗಳಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀರಾ. ಆ ಸೀನ್ಗಳಲ್ಲಿ ರಂಗಾಂಡ್ರಗ್ ಅವರು ಆ ಪರ್ಫಾರ್ಮೆನ್ಸು, ಆ ಕ್ಲೈಮ್ಯಾಕ್ಸಲ್ಲಿ ಅವರ ಗಾಡಿನ ಕಿತ್ತು ಬಿಸಾಕಿ ಆ ಎಮೋಷನ್ಸ್ ಕೊಟ್ಟಿದ್ದಾರಲ್ಲ, ಒಂದು BGM ಬರುತ್ತಲ್ಲಿ ಎದೆಲ್ಲಿ ಒಂಥರ ಜಿಲ್ ಅನ್ನುತ್ತೆ. ಅವ್ರು ನೋಗಿ ಕೊಟ್ಟಿದ್ದಾರೆ. ಅದೆಲ್ಲ ನೆನೆಸ್ಕೊಂಡ್ರೆ ಈಗಲೂ ಅವ್ರ ಕ್ಯಾರೆಕ್ಟರ್ಗೆ ಪ್ರತಿಯೊಂದು ಜಲ್ಲಾಗ್ತಾ ಹೋಯ್ತು. ಏನೋ ಗೊತ್ತಿಲ್ಲ, ಎಲ್ಲ ಸೇರ್ಕೊಂಡು ಅಡಿಷನ್ ಆಗ್ತಾ ಹೋಯ್ತು ಆ ಸಿನಿಮಾಗೆ. ಅವತ್ತು ನಮಗೆ ಇದೇ ಥರ ಸೋಷಿಯಲ್ ಮೀಡಿಯಾ ಎಲ್ಲ ಇದ್ದಿದ್ದರೆ ಈಗ ಸಿನಿಮಾ ಇನ್ನೂ ಬೇರೆ ಲೆವೆಲ್ಗೆ ರೀಚ್. 100% ಸರ್. ಅದು ಒನ್ ಆಫ್ ದ ಟ್ರಾವೆಲ್ ಲವ್ ಸ್ಟೋರಿ ವಿತ್ ಎಮೋಷನ್ ಮಾಡೋದಿದೆಯಲ್ಲ ಸರ್, ಇಟ್ಸ್ ನಾಟ್ ಎ ಜೋಕ್. ಅದು ನೀವು ನಿಮ್ಮ ತಂಡ ಹ್ಯಾಟ್ಸ್ ಆಫ್ ನಿಮಗೆ ಅದರ ಆ ವಿಷಯದಲ್ಲಿ. ಆ್ಯಂಡ್ ಸಿನಿಮಾ ಬಿಡುಗಡೆ ಎಷ್ಟು ಚಾಲೆಂಜ್ ಇತ್ತು ಶ್ರೀಕಿ ಸರ್? ಬಿಡುಗಡೆಗೆ ಮುಂಚೆನೇ ನಮಗೆ ಎಲ್ಲ ಡಿಸ್ಟ್ರಿಬ್ಯೂಟರ್ಸು, ಒಂದಷ್ಟು ಜನ ಪ್ರೆಸ್ ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಕಾನ್ಫಿಡೆಂಟಾಗಿ ಸಿನಿಮಾ ತೋರಿಸಿದ್ವಿ. ಎಲ್ಲ ಒಳ್ಳೆ ರಿಪೋರ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಡಿಸ್ಟ್ರಿಬ್ಯೂಷನ್ ಬಂದು ಸಾರಾಗಂಧ ಅವ್ರ ಆಫೀಸ್ ಪಕ್ಕದಲ್ಲೇ ಇದ್ದಾರೆ, ಅವರು ಮಾಡಿದ್ರು ಡಿಸ್ಟ್ರಿಬ್ಯೂಷನ್. ಆಗ ಅದು ಎಂಥ ಅಂದರೆ ಎಂಥ ಟೈಮ್ ಅಂದರೆ ಅದು ಡಿಜಿಟಲ್ಗೆ ಕನ್ವರ್ಟ್ ಆಗ್ತಾಯಿತ್ತು ನಮ್ಮ ಇಂಡಸ್ಟ್ರಿ. ಕೆಲವೊಂದು ಕಡೆ ಥಿಯೇಟರ್ಸಲ್ಲಿ ಆಲ್ರೆಡಿ ಕ್ಯೂಬು, UFO ಎಲ್ಲ ಇದೆ. ಕೆಲವೊಂದು ಕಡೆ ಇನ್ನೂ ಪ್ರಿಂಟ್ನೇ ಇದು ಮಾಡ್ತಿದ್ದಾರೆ. ಸೊ ನಾವು ಅದೊಂದು ಸ್ವಲ್ಪ ಎಫೆಕ್ಟ್ ಆಯಿತು ನಮಗೆ. ಬಿಕಾಸ್ ಒಂದು 10-12 ಪ್ರಿಂಟ್ ಹಾಕಿದ್ದೀವಿ, ಇನ್ನೊಂದಷ್ಟು ಕಡೆ ಇಮಿಡಿಯೇಟಾಗಿ ಅದನ್ನು ಕ್ಯೂಬ್ ಮಾಡಿ ಬಾಂಬೆ ಇದು ಮಾಡಿ ಅಲ್ಲಿಂದ ಟೆಲಿಕಾಸ್ಟ್ ಮಾಡಿಸ್ಬೇಕು. ಇಟ್ ವಾಸ್ ಲೈಕ್ ಚಾಲೆಂಜ್ ಫಾರ್ ಅಸ್. ಆ ಕಡೆ ಅದು ಮ್ಯಾನೇಜ್ ಮಾಡಬೇಕು, ಈ ಕಡೆ ಇದು ಮ್ಯಾನೇಜ್ ಮಾಡಬೇಕು. ಸೊ ಡಬ್ಬಗಳನ್ನ ಹಾಕಿ ಕಳಿಸ್ತಾ ಇದೀವಿ, ಅಲ್ಲಿ ಡಿಮ್ಯಾಂಡ್ ಇದೆ, ಇಲ್ಲಿ ಡಿಮ್ಯಾಂಡ್ ಇದೆ. ನೋಡಿದ್ರೆ ಥಿಯೇಟ್ರ್ಗಳಲ್ಲಿ ರೀಲ್ಸೇ ಬೇಕು, ಇದಿಲ್ಲ, ಏನು ಡಿಜಿಟಲ್ ಇಲ್ಲ. ಕನ್ವರ್ಷನ್ ಟೈಮ್ ಅಲ್ವಾ, ಎಲ್ಲ ಟೈಮ್ ತಗೊಳ್ತಾರೆ. ಇದು ಈ ಪ್ರಾಜೆಕ್ಟ್ ತೆಗೆದು ಅದು ಮತ್ತೆ ಕ್ಯೂಬ್ದು ಟ್ರಾನ್ಸಿಷನ್ ಟೈಮ್ ಆ ಟೈಮಲ್ಲಿದೆ. ಸೊ ಅದೊಂದು ಸ್ವಲ್ಪ ನಮಗೆ ಇನ್ನೂ ಹೆವಿ ರೀಚ್ ಆಗೋ ಟೈಮಲ್ಲಿ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತಾ, ಇಶ್ಯೂ ಆಯ್ತಾಗ. ಅದು ಬಿಟ್ಟರೆ ಆಡಿಯನ್ಸ್ ಜೊತೆ ನಾನು ಪ್ರತಿ ಸಿನಿಮಾ ತ್ರಿವೇಣಿ ಥಿಯೇಟ್ರಲ್ಲಿ ಪ್ರತಿ ಶೋ ನೋಡ್ತಿದ್ದೆ. ಯಾರಿಗೂ ಗೊತ್ತಿಲ್ಲ, ಸೈಲೆಂಟಾಗಿ ಕುತ್ಕೊಂಡು ನಾನೇ ಹೀರೋ ಅಲ್ಲ ಅನ್ನೋ ನಂತರ ನಾನು ಒಬ್ಬ ಆಡಿಯನ್ಸ್ ಥರ ಅಂತ ಕುತ್ಕೊಂಡಿದ್ದೆ.
ಒಂದೊಂದು ಸೀನಲ್ಲಿ ಅವರು ಚಪ್ಪಾಳೆ ಹೊಡಿತಾರೆ, ಅದೆಲ್ಲ ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ಲೈಕ್ ಆಡಿಯನ್ಸ್ ಅದನ್ನ ಎಂಜಾಯ್ ಮಾಡ್ತಿದ್ದಾರೆ. ಕೊನೆಗೆ ರೀಚ್ ಆಗ್ಬಿಟ್ನಲ್ಲ, ಕೊನೆಗೆ ಮೀಟ್ ಆದ್ನಲ್ಲ ಅಂತೇಳಿ ವಿಸಿಲ್ಗಳು ಹೊಡೆದು ಚಪ್ಪಾಳೆ ಹೊಡೆಯೋದು ನೋಡಿ ಓಕೆ ನಾನು ಗೆದ್ದೆ ಅನ್ನೋ ಥರ ಅವತ್ತು ಫಸ್ಟ್ ಡೇ ಫಸ್ಟ್ ಶೋ. ಆಮೇಲೆ ಆ ಶೋಗಳು ನೋಡ್ತಿದ್ದಂಗೆ ಅನ್ನಿಸ್ತು ಓಕೆ ಸಮ್ವೇರ್ ಓಕೆ ಜನ ನನ್ನ ಇಷ್ಟಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದೇ ಥರ 125 ದಿನ ಸಿನಿಮಾನ ತೊಗೊಂಡೋದ್ರು. ಎಲ್ಲ ಅಭಿಮಾನಿಗಳಿಗೂ ತುಂಬ 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 ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇವತ್ತು ನಾನು ಇಷ್ಟು ಸಿನಿಮಾ ಮಾಡಿದ್ರು ಒಂದೇ ಹೆಸರಲ್ಲೇ ಕರೆಯೋದು, ಒಲವೆ ಮಂದಾರ ಶ್ರೀಕಿ. ಆ ಒಲವೆ ಮಂದಾರ ಅನ್ನೋದೊಂದು ಸ್ಟ್ಯಾಂಪ್ ಆಗಿ ಹೊಡೆದ್ಬಿಟ್ಟಿದ್ರೆ. ಸೊ ಅದನ್ನು ಆ ಥರದ ಫ್ಲೇವರ್ ಇರೋ ಸಬ್ಜೆಕ್ಟ್ ಸಿಗಲಿ ಅಂತ ಕಾಯ್ತಾ ಇದ್ದೀನಿ. ಬಂದರೆ ಡೆಫಿನೆಟ್ಲಿ ಇನ್ನೊಂದು ಸಿನಿಮಾ ಮಾಡೋಣ. ಆಗುತ್ತೆ, ಬರುತ್ತೆ, 100% ವೆರಿ ಶಾರ್ಟ್ಲಿ ಬರುತ್ತೆ, ಮಾಡ್ತೀರಾ. ಆ್ಯಂಡ್ ಗಾಂಧಿನಗರ ನಿಮ್ಮನ್ನು ಹೆಂಗೆ ವೆಲ್ಕಮ್ ಮಾಡ್ಕೊಂತು ಶ್ರೀಕಿ ಸರ್? ಗಾಂಧಿನಗರಕ್ಕೆ ಹಳೆ ಪರಿಚಯ ಅಪ್ಪ ಬಂದು, ಯಾಕಂದರೆ ಅಂದರೆ ಗಾಂಧಿನಗರ ಸಿನಿಮಾ ಮಂದಿ ಇವಾಗ ಒಂದು ಪಿಕ್ಚರ್ ಒಂದು 125 ದಿವಸ ಸಿನಿಮಾ ಹಿಟ್ ಕೊಟ್ಟಿರುವಂಥ ಹೀರೋ. ಅವತ್ತು ನಿಮ್ಮ ಕಾಂಪಿಟೇಷನ್ ತುಂಬಾ ಜೋರಿತ್ತು. ಹೌದು ಹೌದು. ನಿಮ್ದು ಈಸಿ ಇರಲಿಲ್ಲ, ಅಂದರೆ ಹೂವಿನ ಹಾದಿ ಆಗಿರಲಿಲ್ಲ ನಿಮ್ಮದು ಬರುವಂಥ ಸ್ಥಾನ. ಈ ಕಡೆ ಸುದೀಪ್ ಸರು, ಈ ಕಡೆ ದರ್ಶನ್ ಸರು, ಅಪ್ಪು ಸರು, ಒಂದೊಂದು ಕಡೆ ಶಿವಣ್ಣ, ರವಿ ಸರ್, ಉಪ್ಪಿ ಸರು, ಗಣೇಶು, ವಿಜಯ್, ಇವ್ರದ್ದೆಲ್ಲರದ್ದು ಒಂದೊಂದು ನಡೀತಾ ಇದೆ ಒಂದು. ಹೌದು. ಅದ್ರ ಮಧ್ಯದಲ್ಲಿ ನಿಮ್ದೊಂದು ಬಾವುಟ ಆರಿಸೋದಿದೆಯಲ್ಲ, ತುಂಬ ಚಾಲೆಂಜ್ ಅವತ್ತಿನ ದಿವಸಗಳಲ್ಲಿ. ಸೊ ಸಿನಿಮಾ ಮಂದಿ ಹೇಗೆ ರಿಯಾಕ್ಟ್ ಮಾಡಿದ್ರು ನಿಮಗೆ? ನೆಕ್ಸ್ಟ್ ಆಪರ್ಚುನಿಟೀಸ್ಗಳು ಲೂಸ್ಗಳು ಮಾಡಿದ್ರಿ ಅಂತ ಕಾಣುತ್ತೆ. ಹೌದು. ನೆಕ್ಸ್ಟು ಬಿತ್ರಿದು ಸಬ್ಜೆಕ್ಟ್ ಕೇಳಿ ಆಲ್ಮೋಸ್ಟ್ ನಾನು ಎಲ್ಲ ಫೈನಲ್ ಆಗಿತ್ತು. ಬಿತ್ರಿ ಡೈರೆಕ್ಟರ್ ಯಾರು ಸರ್? ಘನಶ್ಯಾಮ್ ಅಂತ, ಶ್ಯಾಮ್. ಓಕೆ. ಈಗ ಆ್ಯಡ್ಸು ಅದೆಲ್ಲ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಅವರು ಬೀಟ್ ಅಂತ ಒಂದು ಸಿನಿಮಾ ಮಾಡಿದ್ರು. ಬೀಟ್ ಕೇಳಿದ್ದೆ. ಓಕೆ. ಅದಾದಮೇಲೆ ಬಿತ್ರಿ 2ನೇ ಮೂವಿ. ಸರಿ, ಸೊ ಅದು ಸಬ್ಜೆಕ್ಟ್ ಕೇಳಿ ಫೈನಲ್ ಮಾಡ್ತಿದ್ದಂಗೆ ನನಗೆ ಈ ಜಿಮ್ ರವಿ ಅಂತ ಇದ್ದಾರೆ, ಈಗ ಬಿಗ್ ಬಾಸ್ಗೆ ಹೋಗಿದ್ರಲ್ಲ ರೀಸೆಂಟ್. ಹಾಂ. ಸೊ ಅವರು ಸಡನ್ ಆಗಿ ನಮ್ಮ ಚಿತ್ರಕಲಾ ಪರಿಷತ್ ನನ್ನ ಮೀಟಿಂಗ್ಸ್ ಎಲ್ಲ ಅಲ್ಲೇ ಇಟ್ಕೊಳ್ತಾ ಇದ್ರು. ಅದು ಇನ್ ಬಿಟ್ವೀನ್ ಪಾಯಿಂಟ್. ನಾನು ಗಾಂಧಿನಗರಕ್ಕೆ ಹೋಗಕ್ಕೆ ಅಷ್ಟೊಂದು ಇಷ್ಟಪಡ್ತಿರಲಿಲ್ಲ, ಏನಿದ್ರು ಇಲ್ಲೇ ಮೀಟ್ ಮಾಡ್ತಿದ್ದೆ. ಹಳೆ ಅಡ್ಡ ಬೇರೆ, ಅಲ್ಲೇ ಕಾಫಿ ಟೀ ಇತ್ತು, ಪರಿಸರ ಚೆನ್ನಾಗಿತ್ತು, ಅಟ್ಮಾಸ್ಫಿಯರ್, ನೇಚರ್ ಜೊತೆ ಕೂತ್ಕೊಂಡು ಆರಾಮಾಗಿ ಅಲ್ಲೇ ಕೇಳ್ತಾ ಇದ್ದೆ ಸಬ್ಜೆಕ್ಟ್ಸ್ ಎಲ್ಲ ನಾನು. ಸರಿ, ಈ ಥರ ಒಂದಿನ ಇವ್ರು ಬಂದರು, ಜಿಮ್ ರವಿ ಅವರು ಮತ್ತು ಅವ್ರ ಫ್ರೆಂಡ್ ಬಸವರಾಜ್ ಅವರೆಲ್ಲ ಬಂದು, ಲೂಸ್ಗಳು ಡೈರೆಕ್ಟರ್ ಬಂದರು, ಅರುಣ್ ಬಂದರು. ಎಲ್ಲ ಬಂದು ಕತೆ ಹೇಳಿದ್ರು. ಏನೋ ಡಿಫ್ರೆಂಟಾಗಿತ್ತು ಕ್ಯಾರೆಕ್ಟ್ರು, ಪರವಾಗಿಲ್ಲ. ನನಗೆ ಅವಾಗೇನು ಮೈಂಡಲ್ಲಿ ಅಂದರೆ ಕತೆ ಕಂಟೆಂಟ್ ಇರಬೇಕು, ಪ್ಲಸ್ ನನ್ನ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇರಬೇಕು ನನ್ನ ಕ್ಯಾರೆಕ್ಟರ್ಗಳು. ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಪ್ರತಿಯೊಂದು ಸಿನಿಮಾಲ್ಲೂ ನನ್ನ ಕ್ಯಾರೆಕ್ಟರ್ ನೋಡ್ತಿದ್ದಂಗೆ ಬೆಸ್ಟ್ ಅವಾರ್ಡ್ ಕೊಡೋ ರೇಂಜಿಗೆ ಇರೋ ಥರ ಕ್ಯಾರೆಕ್ಟರ್ಗಳು ಸೆಲೆಕ್ಟ್ ಮಾಡಬೇಕು ಅನ್ನೋದು ಅದೊಂದೇ ಕಾನ್ಸಂಟ್ರೇಷನ್, ಆ ಸ್ಕೋಪ್ ಇರಬೇಕು ಅಂತ ಅದೇ ಕಾನ್ಸಂಟ್ರೇಷನಲ್ಲಿ ಇರ್ತಿದ್ದೆ ನಾನು. ಸೊ ಈ ಕ್ಯಾರೆಕ್ಟರ್ ತುಂಬ ಡಿಫ್ರೆಂಟ್ ಆಗಿತ್ತು. ಲೂಸ್ಗಳಲ್ಲಿ ಒಂದು ಅರ್ಧಂಬರ್ಧ ಈ ಟ್ಯಾನಿ ರೋಡ್, ನಮ್ಮ ಏರಿಯಲ್ಲಿ ಟ್ಯಾನಿ ರೋಡ್ ಅಂತಿದೆ, ಅಲ್ಲಿ ಕನ್ನಡ ಮತ್ತು ಉರ್ದು ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತಾರೆ, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡಿದ್ರು. ಸೊ ಆ ಥರದ್ದೊಂದು ಕ್ಯಾರೆಕ್ಟರ್, ಮಜಾ ಇದೆ ಆ ಕ್ಯಾರೆಕ್ಟರ್. ಯಾರಿಗೂ ಕೇರ್ ಮಾಡಲ್ಲ, ಏನೋ ಮಾಡಬೇಕು, ದುಡ್ಡು ಮಾಡಬೇಕು ಅಂತೇಳಿ ಹೋಗಿ ಇದು ಮಾಡೋ ಥರದೊಂದು ಕ್ಯಾರೆಕ್ಟರ್. ಅದು ಧೈರ್ಯವಾಗಿ ಬೋಲ್ಡ್ ಕ್ಯಾರೆಕ್ಟರ್, ಎಲ್ಲೂ ಯಾವ ಆ ಸಬ್ಜೆಕ್ಟಲ್ಲಿ ಎಲ್ಲೂ ಡೌನ್ ಆಗಲ್ಲ ಅದು ಕ್ಯಾರೆಕ್ಟರ್, ಆ ಥರದ್ದು. ಆ್ಯಂಡ್ ಇದು ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ನನಗೆ. ಕ್ಯಾರೆಕ್ಟರ್ ನೋಡಿ ನಾನು ಎಸ್ ಅಂತಂದೆ. ಅದ್ರ ಜೊತೆಗೆ ನನಗೆ ಇನ್ನೂ ಖುಷಿಯಾಗಿದೆ ಅಂದರೆ ಶ್ರೀಮುರಳಿ ಅವರು ಕಾಂಬಿನೇಷನ್, ಅಕುಲ್ ಬಾಲಾಜಿ. ಸೊ ಸೆಕೆಂಡ್ ಸಿನಿಮಾಗೆ ಒಂದು ಒಳ್ಳೆ ಬ್ರೇಕ್ ಸಿಗ್ತಲ್ಲಪ್ಪ, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಖುಷಿ ಆಯಿತು. ನಾನು ಸಿನಿಮಾ ಮಾಡಿದ್ವಿ. ನನ್ನ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಬಂತು. ಎಲ್ಲ ಅವ್ರವ್ರ ಕ್ಯಾರೆಕ್ಟರ್, ಅವ್ರದ್ದು ಪಾಪ ಶ್ರೀಮುರಳಿಯವರ ಅವರೆಲ್ಲ ನಾನು ಏನು ಹೇಳಂಗೆ ಇಲ್ಲ, ಅವ್ರು ತುಂಬ ಅಳುಬರು ಅವರು. ಸೊ ಆ ಕಥೆಗೆ ಏನು ಬೇಕೋ ಅದನ್ನೆಲ್ಲ ಕೊಟ್ಟರು. ಐ ಥಿಂಕ್ ಎಲ್ಲೋ ಒಂದು ಕಡೆ ಡೈರೆಕ್ಟರ್ದು ಒಂದು ಸ್ವಲ್ಪ ಆ ಲೂಸ್ಗಳು ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಎಲ್ಲ ಲೂಸಾಗಿ ಮಾಡೋಕೆ ಹೋಗ್ಬಿಟ್ಟು ಜನಕ್ಕೆ ರೀಚ್ ಆಗಿಲ್ಲ. ಇಲ್ಲ, ನನಗೆ ಒಂದು ಚೆನ್ನಾಗಿ ಜ್ಞಾಪಕ ಇದೆ. ನನ್ನ ಸಿನಿಮಾ ಯಾವುದೋ ಒಂದು ಚರ್ಚೆ ನಡೀತಾ ಇತ್ತು, ಫೇರ್ ಆ್ಯಂಡ್ ಲವ್ಲಿ ಅಂತ ಕಾಣುತ್ತೆ, ಗೊತ್ತಿಲ್ಲ ನನಗೆ, ಮರ್ತೋಗಿದ್ದೀನಿ. ವಾಣಿ ಹರಿಕೃಷ್ಣ ಮೇಡಮ್ ಅವರು ಮ್ಯೂಸಿಕ್ ಮಾಡಿದ್ದು ಅಂತ ಕಾಣುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ನಮ್ಮ ಹರಿಕೃಷ್ಣ ಅವರ ಮಿಸ್ಸಸ್ ಮ್ಯೂಸಿಕ್ ಮಾಡಿದ್ದು, ಕರೆಕ್ಟ್ ಅಲ್ವಾ? ನಾನು ಹರಿ ಸರ್ ಹತ್ರ ಡಿಸ್ಕಷನ್ಗೆ ಹೋಗ್ತಾ ಇರಬೇಕಾದ್ರೆ ನನಗೆ ಬೇರೆದೇನು ಜ್ಞಾಪಕ ಇಲ್ಲ. ಅವ್ರು ಡೈರೆಕ್ಟರ್ ಹತ್ರ ನಾನು ಅದೊಂದು ಹೇಳಿ ಚೆನ್ನಾಗಿ ಜ್ಞಾಪಕ. ಸರ್ ಇದು ಟೈಟ್ ಪೋಸ್ಟ್ ತೋರಿಸಿದ್ರು. ಸರ್ ಟೈಟ್ಲು ಓಕೆ ಅವೆಲ್ಲ ಚೆನ್ನಾಗಿದೆ, ಬಟ್ ಏನಂದರೆ ಅರ್ಥ ಆಗ್ತಿಲ್ಲ. ನಿಮ್ಮ ಟೈಟ್ಲು ನೋಡಿದ್ರೆ ಓದೋಕ್ಕೆ ಅದು ಎಕ್ಸಾಕ್ಟ್ಲಿ ದಟ್ ವಾಸ್ ಮೈ ಪಾಯಿಂಟ್. ಅದನ್ನ ಹೇಳಿದ್ದೆ. ಮಲಯಾಳಂ ಬರ್ದಿದ್ದೀರಾ, ತಮಿಳಲ್ಲಿ ಬರ್ದಿರಲ್ಲ, ತೆಲುಗಲ್ಲಿ ಬರ್ದಿದ್ದೀರಾ, ಇಲ್ಲ ಏನು ಅಂತಾನೆ ಗೊತ್ತಾಗಿಲ್ಲ. ನಾನು ಫಸ್ಟ್ ಟೈಮ್ ಆ ಪೋಸ್ಟ್ ಇದು ನೋಡಿದಾಗ, ಡಿಸೈನ್ ನೋಡಿದಾಗ ನಾನು ಇದನ್ನು ಹೇಳಿದ್ದೆ ಅರುಣ್ ಅವ್ರಿಗೆ. ಸರ್ ಇಲ್ಲ, ಅದು ಒಂದು ಸ್ವಲ್ಪ ಬ್ರೈನ್ ಸ್ಟ್ರೈನ್ ಆಗಲಿ ಅಂತ ಹಂಗೆ ಮಾಡ್ತಿದ್ದೀನಿ. ಇಲ್ಲ ಸರ್, ಅದು ಇಂಪಾರ್ಟೆಂಟ್ ಆಗಲ್ಲ, ಅದೆಲ್ಲ ಒಪ್ಪಿ ಸರ್ ಯಾವತ್ತೂ ಮಾಡಿಬಿಟ್ಟಿದ್ದಾರೆ ಅದನ್ನೆಲ್ಲನೂ. ಬಟ್
ಹೆಸರೇ ಬಾಯಿಗೆ ಬಂದಿಲ್ಲ ಅಂತಂದರೆ ಗೊತ್ತಿಲ್ಲ ನನಗೆ ಅಂತ. ಯಾವ ಸಿನಿಮಾ ನೋಡಿದ್ನ ಅದು ಅಂತ, ಯಾವ ಸಿನಿಮಾ ಅಂತ ಹೇಳ್ತೀರಾ? ಈ ಮಾತೊಂದು ನಾನು ಹೇಳಿದ ಜ್ಞಾಪಕ ನನಗೆ, ಲೂಸ್ಗಳು ಅಂತಾರೆ ಫಸ್ಟ್ ನಂಗೆ ಜ್ಞಾಪಕ ಬರೋದೇ ಅದು. ಹೌದು, ಅದೊಂದು ತಪ್ಪು ಮಾಡೋದು. ನಾವು ತುಂಬ ಹೇಳಿದ್ವಿ, ಪ್ರೊಡ್ಯೂಸರ್ಗೂ ಹೇಳಿದ್ವಿ, ಸರ್ ನಾವು ಮಾಡ್ತಾ ಇದ್ವಿ, ಹೆಸರು ನಾರ್ಮಲಾಗಿ ಹಾಕ್ಕೊಳ್ಳೋಣ, ಬೇರೆ ಏನು ಸಿನಿಮಾಲಿ ಏನು ಬೇಕಾದ್ರೆ ನೀವು ಲೂಸಾಗಿ ಆಡ್ಕೊಳ್ಳಿ, ಬಟ್ ಜನ ಬರೋ ತನಕ ಆದರೂ ಅವ್ರಿಗೆ ಗೊತ್ತಾಗಬೇಕಲ್ಲ ಈ ಸಿನಿಮಾ ಹೆಸರು ಲೂಸ್ಗಳು ಅಂತ ಹೇಳ್ಬಿಟ್ಟು. ಲೂಸ್ಗಳು ಅಂತಲೇ ಗೊತ್ತಿಲ್ಲದೆ, ಯಾವ ಭಾಷೆ ಸಿನಿಮಾ ಅಂತ ಗೊತ್ತಿಲ್ಲದೆ ಹೆಂಗೆ ಬರ್ತಾರೆ? ಶ್ರೀಮುರಳಿಯವ್ರು ನೋಡಿ ಬರಬೇಕು, ನಾನು ಒಲವೆ ಮಂದಾರ ಅವಾಗ ತಾನೇ ಹಿಟ್ ಆಗಿದೆ ಅದನ್ನ ನೋಡಿ ಬರಬೇಕು, ಇಲ್ಲ ಅಕುಲ್ ಬಾಲಾಜಿ ನೋಡಿ ಬರಬೇಕು. ಬಟ್ ಇವ್ರು ಯಾವ ಲ್ಯಾಂಗ್ವೇಜಲ್ಲಿ ಮಾಡಿದ್ರೆ ಅಂತ ಯಾರಿಗೂ ಗೊತ್ತಾಗ್ತಾ ಇದೆ ಈ ಸಿನಿಮಾ ಪೋಸ್ಟ್ ನೋಡಿದ್ರೆ? ಇಲ್ಲ, ಕೆಲವೊಂದೊಂದು ಶ್ರೀಕಿ ಸರ್ ತುಂಬ ಜನಕ್ಕೆ ಅದು ನಂಬಿಕೆನೋ ಮೂಢನಂಬಿಕೆನೋ ಸತ್ಯನೋ ಮಿಥ್ಯನೋ ಗೊತ್ತಿಲ್ಲ. ಇವಾಗ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳ ಮೇಲೆ ಹೇಳ್ಬೋದು. ಇವಾಗ ತಾಯಿ ಇಲ್ಲದ ತಬ್ಬಲಿ ಅಂತ ಒಂದು ಸಿನಿಮಾ, ಆ ಸಿನಿಮಾ ತಗೊಂಡಂಥ ಡಿಸ್ಟ್ರಿಬ್ಯೂಟ್ರು ಅವ್ರ ತಾಯಿ ತೀರೋಗ್ಬಿಟ್ರು. ನಾನು ಸಿನಿಮಾ ಮಾಡಿದೆ, ಬೇರೆಯವ್ರದ್ದು ಯಾಕೆ ಮಾತಾಡ, ನಂದೇ ಮಾಡ್ತೀನಿ. ನಾನು ಪ್ರೀವಿಯಸ್ ಅಂದರೆ ನಂದು ಈ ಹಿಂದೆ ಬಂದಂಥ ಸಿನಿಮಾ ಮಿಸ್ಸಿಂಗ್ ಬಾಯ್ ಅಂತ. ನಾನು ಇಂಡಸ್ಟ್ರಿಯಿಂದನೂ ಮಿಸ್ ಆಗ್ಬಿಟ್ಟೆ ಸಿನಿಮಾ, ಒಬ್ಬ ಡೈರೆಕ್ಟ್ರಾಗಿ ಒಬ್ಬ ಆ್ಯಕ್ಟ್ರಾಗಿ. ಆ್ಯಂಡ್ ನನ್ನ ತಾಯಿನ ನಾನು ಕಳ್ಕೊಂಬಿಟ್ಟೆ. ಆ ಪಿಕ್ಚರ್ ಫಸ್ಟ್ ಕಾಪಿನೂ ನೋಡೋಕ್ಕಾಗಿಲ್ಲ. ಕೆಲವೊಂದೊಂದು ಹಂಗಾಗ್ಬಿಡತ್ತೆ. ಅದು ಕೋಇನ್ಸಿಡೆನ್ಸೋ ರಿಯಾಲಿಟಿನೋ ಅದು ಪ್ರಶ್ನೆ ಗೊತ್ತಿಲ್ಲ. ಇನ್ನೂ ಒಂದು ನಿಮಗೆ ಇನ್ನೂ ಕ್ಲಿಯರಾಗಿ ಹೇಳಬೇಕಂತಂದರೆ ವಿಷ್ಣು ಸರ್ ವಿಚಾರದನ್ನೇ ಹೇಳ್ತೀನಿ ನಾನು ನಿಮಗೆ. ನಾಗರಹಾವು ಅನ್ನೋ ವಿಷ್ಣುವರ್ಧನ್ ಸರ್ ಸಿನಿಮಾ, ಫಸ್ಟ್ ಸಿನಿಮಾ, ಓಪನಿಂಗ್ ಶಾರ್ಟು ಹಾವು ಹೆಡೆ ಎತ್ತತ್ತೆ. ನೀವು ನೋಡಿ, ಇವಾಗಲೂ ಬೇಕಾದ್ರೆ ನೋಡಿ ಸ್ನೇಹಿತರೆ, ಹಾವು ಹೆಡೆ ಎತ್ತತ್ತೆ, ನಾಗರಹಾವು ಟೈಟ್ಲ್ ಬರುತ್ತೆ. ವಿಷ್ಣು ಸರ್ದು ಆಪ್ತ ರಕ್ಷಕ ಪಿಕ್ಚರ್ ಲಾಸ್ಟ್ ಸಿನಿಮಾದು ಲಾಸ್ಟ್ ಶಾರ್ಟ್ ನೋಡಿ, ಭೂಮಿ ಭೂಕಂಪ ಆಗುತ್ತೆ, ಹಾವು ಒಳಗಡೆ ಹೋಗುತ್ತೆ. ಏನು ಹೇಳ್ತೀರಾ ಇದನ್ನು? ಇದೆಲ್ಲವೂ ಕೆಲವೊಂದೊಂದೆಲ್ಲ ನಮಗೆ ಪ್ರಶ್ನೆನೇ ಅದೆಲ್ಲ. ಅಂದರೆ ಅದು ನಮಗೆ ಗೊತ್ತಿಲ್ಲದೆ ಎಲ್ಲೋ ಒಂದು ಕಡೆ ಒಂದು ಸೂಚನೆ, ಒಂದು ಶಕ್ತಿ, ಒಂದು ಸೂಚನೆ. ಫಾರ್ ಎಕ್ಸಾಂಪಲ್ ನಮ್ಮ ಲೈಫಲ್ಲೇ ಹೇಳಬೇಕು ಅಂದರೆ, ಯಾರೋ ಒಬ್ಬರು ಹಿಂಗೆ ಯೂಟ್ಯೂಬ್ ಚಾನಲಲ್ಲೇ ಒಂದು ನಾನು ಇಲ್ಲದೆ ಒಂದು ಇಂಟರ್ವ್ಯೂ ಮಾಡಿದರು. ಇವರೆಲ್ಲ ಎಲ್ಲೋದ್ರು ಅನ್ನೋ ಥರ ಏನೋ ಮಾಡಿದರು. ಅದರಲ್ಲಿ ನಂದು ಇತ್ತು, ದಿಗಂತ್ ಇದ್ರು, ದಿಗಂತ್ ಮತ್ತೆ ಕಂಬ್ಯಾಕ್ ಆಗಿ ಒಂದಷ್ಟು ಸಿನಿಮಾಗಳು ಮಾಡ್ತಿದ್ದಾರೆ. ಆ ಸಿನಿಮಾಲಿ ನಾನು ಬಾಲಾಜಿ ಇದ್ರು, ಕೋಮಲ್ ಸರ್, ನಾನು ಮತ್ತು ತರುಣ್ ಚಂದ್ರ. ಹೌದು ಸರ್, ನಾವು 3 ಜನ ಮಾಡಿದ್ದು. ಈ ಸಿನಿಮಾಲಿ ಮಾಡಿದವ್ರು 3 ಜನ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಆರ್ಟಿಕಲ್ ಮಾಡಿದ್ರು. ನನಗೆ ಅನ್ನಿಸ್ತು, ಹೌದಲ್ಲ, ನಾನೇನೋ ಓಕೆ ನಾನು ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಈ ಕಡೆ ಬಂದೆ. ತರುಣನಾಗ ಏನಾಯಿತು, ಕೋಮಲ್ ಸರ್ ಅದಾದ್ಮೇಲಿಂದ ಯಾವುದು ಒಳ್ಳೆ ಕ್ಲಿಕ್ ಆಗಿಲ್ಲ, ಯಾವುದು ಹಿಟ್ಟಾಗಿಲ್ಲ, ತುಂಬ ಪ್ರಯತ್ನ ಪಡ್ತಿದ್ದಾರೆ. ಎಲ್ಲ ಒಂದು ಕಡೆ ಅದೇನಾ ಒಂದು ಎಂಡ್ ಈ 3 ಜನಕ್ಕೆ ಅನ್ನೋ ಹತ್ರ ಫೀಲ್ ಆಗ್ಬಿಡ್ತು ನನಗೆ. ಆ ಆರ್ಟಿಕಲ್ ನೋಡಿದ್ಮೇಲೆ, ಆ ಎಪಿಸೋಡ್ ನೋಡಿದ್ಮೇಲೆ ತರುಣನ ಟ್ರೈ ಮಾಡಿದ್ರು. ಅವರು ಏನೋ ಓನ್ ಡೈರೆಕ್ಷನಲ್ಲಿ ಏನೋ ಮಾಡ್ತೀನಿ ಅಂತೆಲ್ಲ ನಾನು ಒಂದು 2-3 ಸತಿ ಮೀಟ್ ಮಾಡಿದೆ. ಪುನೀತ್ ರಾಜ್ಕುಮಾರ್ ಅವರ ಮನೆ ಎದುರುಗಡೆನೇ ಇರೋದು ಅವ್ರ ಮನೆ. ಸುಮಾರು ಸತಿ ಹೋಗಿದ್ದೆ, ಅಲ್ಲಿ ಮೀಟ್ ಮಾಡಿ ಮಾತಾಡ್ಕೊಂಡೆಲ್ಲ ಇದು ಮಾಡಿದೆ. ಮಾಡ್ತಾಯಿದ್ದೀನಿ, ಒಂದು ಸಬ್ಜೆಕ್ಟ್ ನಾನೇ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತೆಲ್ಲ ಹೇಳಿದ್ರು. ಗೋವಾ ರಿಲೀಸ್ ಆಗಿದ್ದ ಟೈಮಲ್ಲಿ. ಆದಮೇಲೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಅವರು ಟಚ್ಚಲ್ಲಿಲ್ಲ, ನಾನು ಟಚ್ಚಲ್ಲಿಲ್ಲ. ನಾನು ಈ ಕಡೆ ಬ್ಯುಸಿ ಆಗೋದೆ, ಅವ್ರು ಆ ಕಡೆ ಬ್ಯುಸಿ ಆದರು. ಕೋಮಲ್ ಸರ್ ಟ್ರೈ ಮಾಡ್ತಾನೆ ಇದ್ದಾರೆ, ಪಾಪ ಅವ್ರಿಗೆ ಏನೋ ಗೊತ್ತಿಲ್ಲ, ಲಕ್ ಅನ್ನೋದು ಮತ್ತೆ ಸಿಗ್ತಾ ಇಲ್ವೇನೋ. ಗೋವಾ ಇಸ್ ದ ಎಂಡ್ ಅನಿಸುತ್ತೆ. ಅದಾದ್ಮೇಲೆ ನಾನು 2 ಸಿನಿಮಾ ಮಾಡಿದ್ದೀನಿ. ಬರ್ಗೂರು ರಾಮಚಂದ್ರಪ್ಪ ಸರ್ದು ಇದು ಮಾಡಿದ್ದೀನಿ, ಯಾವುದು ಮರಣದಂಡನೆ ಅಂತ. ಅದಾದ್ಮೇಲೆ ಬರ್ತ್ ಅಂತ ಒಂದು ಅವಾರ್ಡ್ಗೆ ಅಂತಲೇ ಮಾಡಿದ್ವಿ. 2 ಸಿನಿಮಾನ ಅವಾರ್ಡ್ಗೆ ಅಂತ ಮಾಡಿದ್ದು. ಇಟ್ ವಾಸ್ ನಾಟ್ ಲೈಕ್ ಕಮರ್ಷಿಯಲಿ ಮಾಡಲೇಬೇಕು ಅಂತ. ಬರ್ಗೂರು ರಾಮಚಂದ್ರಪ್ಪ ಸರ್ದು ಅವರು ಬಂದು ಬರೆದಿರೋಂಥ ಸಿನಿಮಾ, ಅವ್ರದ್ದೇ ಒಂದು ಪುಸ್ತಕದ್ದು ಕತೆ ಹೇಳಿದ್ರು. ಸರಿ, ಅವ್ರಿಗೋಸ್ಕರ ಅಂತ ಹೇಳಿ ಮಾಡಿದ್ದು. ಒಟ್ಟು 5 ಫಿಲ್ಮ್ಸ್ ಶ್ರೀಕಿ ಸರ್? 9. ನಮ್ಮನೆ ಕಡೆಯಿಂದ ಪ್ರಪೋಸಲ್ ಹೋಗಿದೆ. ಸರಿ, ಈ ಥರ ಫಿಲಮ್ ಆ್ಯಕ್ಟ್ರ್ ಅಂತ ನೋಡಿ ಅಂತ ಹೇಳಿದ್ರೆ ನಾನು ಸಿನಿಮಾ ನೋಡಿದೆ, ಅದು ಅರ್ಧಂಬರ್ಧ. ಅಷ್ಟು ಕನ್ನಡ ಅರ್ಥ ಆಗ್ತಾ ಇರಲಿಲ್ಲ ಅವ್ರಿಗೆ. ಸೊ ಇವಾಗೆಲ್ಲ ಮಾತಾಡ್ತಾರೆ, ತೊಂದರೆ ಇಲ್ಲ. ಸೊ ಅರ್ಧಂಬರ್ಧ ಸಿನಿಮಾ ನೋಡಿ ಅವರಪ್ಪ ಎಲ್ಲ ತುಂಬ ಹಳೆ ಪರಿಚಯ ಇತ್ತು ನಮ್ಮ ತಂದೆಯವ್ರಿಗೆ. ಸೊ ಹಂಗಾಗಿ ನಮ್ದು ಅರೇಂಜ್ ಮ್ಯಾರೇಜ್ ಆಗಿತ್ತು.